ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ದಾವಣಗೆರೆ. ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ತುಂಗಭದ್ರಾ ಅಣೆಕಟ್ಟಿನ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಏನು ಕಟ್ಟಾಗಿತ್ತು, ಈ ಒಂದು ತಾತ್ಕಾಲಿಕ ಗೇಟನ್ನು ನಿರ್ಮಿಸುವುದರ ಮೂಲಕ ಅಪಾರ ಪ್ರಮಾಣದ ಲಕ್ಷಾಂತರ ಕ್ಯೂಸೆಕ್ಸ್ ನೀರನ್ನು ಉಳಿಸುವಲ್ಲಿ ಕನ್ನಯ್ಯ ನೇತೃತ್ವದ ತಜ್ಞರ ತಂಡ ಕೊನೆಗೂ ಯಶಸ್ವಿಯಾಗಿದ್ದು, ಮೊದಲ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ. ಕಳೆದ ವರ್ಷ ತುಂಬಾ ಬರಗಾಲ ಇತ್ತು, ಭಾಳ ಒಂದು ಕಠಿಣವಾದ ಪರಿಸ್ಥಿತಿ ಇತ್ತು. ಈ ವರ್ಷ ಮಳೆ ಚೆನ್ನಾಗಾಯಿತು, ಜಲಾಶಯಗಳು ಬಹುತೇಕ ಭರ್ತಿಯಾದವು. ರೈತರು ತುಂಬಾ ಖುಷಿ ಪಡ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇದು ಒಂದು ಕೆಟ್ಟ ಘಟನೆ ನಡೆದೋಯ್ತು. ಈಗ ಆಲ್ರೆಡಿ 8 ದಿವಸದಲ್ಲಿ ಅವ್ರು ಗೇಟ್ ಕುಂದಿರಿಸುವ ಮೊದಲೇ ಸಾವಿರಾರು ಕ್ಯೂಸೆಕ್ಸ್, ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಹೋಯಿತು. ಆದರೆ ಅದು ಹೆಚ್ಚಿನ ತೊಂದರೆ ಆಗದೇ ರೀತಿಯಲ್ಲಿ ತತ್ಕ್ಷಣ ಕಾರ್ಯಪ್ರವೃತ್ತರಾದಂಥ ರಾಜ್ಯ ಸರ್ಕಾರ ಗೇಟ್ ಅಳವಡಿಸುವುದಕ್ಕೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು 2 ಕ್ರೇನ್ಗಳ ಸಹಾಯದಿಂದ ಯಶಸ್ವಿಯಾಗಿ ಅದು ಒಂದು ಕೆಲಸವನ್ನು ನಿನ್ನೆ ಮುಗಿಸಿದೆ. ಇದಕ್ಕೆ ನಾವು ಎಷ್ಟು ಧನ್ಯವಾದ ತಿಳಿಸಿರಿ ಸಾಲದು. ಈ ಸಂದರ್ಭದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕನ್ನಯ್ಯ ಎಕ್ಸ್ಪರ್ಟ್ಸ್ ಏನಿದ್ರು ತಜ್ಞರ ಅವ್ರಿಗೂ ಮತ್ತು 2 ಕ್ರೇನ್ ಚಾಲಕರು ನಿಜಕ್ಕೂ ಬಾಹುಬಲಿ ರೀತಿಯಲ್ಲಿ ನಿಂತ್ಕೊಂಡು ಆ ಗೇಟ್ಗಳನ್ನು ಯಶಸ್ವಿಯಾಗಿ ಕೂರಿಸಲಿಕ್ಕೆ ಸಹಕರಿಸಿದ್ರು. ಈ ಸಂದರ್ಭದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಇದರ ನಡುವೆ ನಾವೊಂದು ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಏನು ಸಲಹೆ ಅಂತ ಅಂದರೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆದಾಗ, ನೀರು ಭಾಳ ಕಡಿಮೆ ಆದಾಗ ರಾಜ್ಯದ ಪ್ರಮುಖ ಜಲಾಶಯಗಳೇನೇವೆ, ಕಬಿನಿ, ಹಾರಂಗಿ, ಆಮೇಲೆ ಕಾವೇರಿ, ನಮ್ಮ ಹೊಸಪೇಟೆ, ಭದ್ರಾ, ಈ ಒಂದು ಜಲಾಶಯಗಳ ನೀರು ಕಡಿಮೆ ಆದಾಗ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಪರಿಶೀಲನೆ ಮಾಡಿ ಆ ಸಂದರ್ಭದಲ್ಲಿ ಅವನ್ನ ದುರಸ್ತಿ ಮಾಡಿದರೆ ಈ ರೀತಿ ಅನಾಹುತಗಳಾಗಲ್ಲ. ಅವು ಕಬ್ಬಣದ ಗೇಟ್ ಆಗಿರೋದ್ರಿಂದ ಮತ್ತು ನೀರಲ್ಲಿ ಇರ್ತವೆ, ಯಾವಾಗ ನೀರಲ್ಲಿ ಇರ್ತವೆ, ಜಂಗು ತಿಂದು ಈ ಥರ ಕಟ್ಟಾಗ್ತಕ್ಕಂಥ ಒಂದು ಸಂದರ್ಭ ಹೆಚ್ಚಿರ್ತೈತಿ. ಅದರಿಂದ ಈ ಥರ ನೀರುಗಳೆಲ್ಲ ವೇಸ್ಟ್ ಆಗ್ತವೆ. ದಯವಿಟ್ಟು ನಾವೇನು ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಹೇಳ್ತೀವಿ, ಇದು ಅವ್ರ ಕೆಲಸ ಇವ್ರ ಕೆಲಸ ಅಂದಲೇ ರೈತರ ಒಂದು ಹಿತದೃಷ್ಟಿಯಿಂದ ನಾವೇನು ಹೇಳ್ತಾ ಇದ್ದೀವಿ, ಒಂದು ಕ್ರಸ್ಟ್ ಗೇಟ್ಗಳನ್ನು ಪರಿಶೀಲನೆ ಮಾಡತಕ್ಕಂಥ ಒಂದು ವಿಶೇಷವಾದ ತಂಡವನ್ನು ರಚಿಸಿ, ಈ ತಂಡವನ್ನು ರಚಿಸುವುದರ ಮೂಲಕ ಏನು ಹೊಸಪೇಟೆಯಲ್ಲಿ ಆಗಿರ್ತಕ್ಕಂಥ ಒಂದು ಅವಘಡಗಳು ಮತ್ತೆ ಆಗದೇ ರೀತಿ ಕ್ರಮವನ್ನು ತೆಗೆದುಕೊಳ್ಳ್ರಿ. ಯಾಕಂದರೆ ನೀರು ತುಂಬಾ ಅತ್ಯಮೂಲ್ಯ. ಆ ನೀರು ಒಂದು ಸರಿ ಮಳೆ ಬರಲಿಲ್ಲ ಅಂದರೆ ರೈತ ಕೈ ಚಿಕ್ಕೊಳ್ತಾನೆ, ಹೆಂಗಪ್ಪ ಮುಂದೆ ಮಳೆ ಬರಲಿಲ್ಲ ಅಂತೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾನೆ, ಮುಗುಲನ್ನು ನೋಡ್ತಾನೆ, ಮಳೆಗಾಗಿ ಪ್ರಾರ್ಥಿಸ್ತಾನೆ. ಆದರೆ ಮಳೆಯಿಂದ ಬಂದಿರತಕ್ಕಂಥ ನೀರು ಈ ರೀತಿಯಾಗಿ ಹೋದರೆ ಕೈ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅನ್ನುವ ಗಾದೆ ಮಾತಿನಂತಾಗುತ್ತೆ. ದಯವಿಟ್ಟು ರಾಜ್ಯ ಸರ್ಕಾರ ಮುಂದಿನ ಒಂದು ಮಳೆಗಾಲದ ಹೊತ್ತಿಗೆ, ಬೇಸಿಗೆಯಲ್ಲೇ ನೀರು ಖಾಲಿ ಆಗ್ತದೆ, ರೈತರಿಗೆ ನೀರು ಕೊಡಲೇಬೇಕು, ಜಲಾಶಯ ಖಾಲಿ ಆಗಲೇಬೇಕು. ಆ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಎಲ್ಲ ಪ್ರತಿಷ್ಠಿತ ಪ್ರಮುಖ ಜಲಾಶಯಗಳ ಕ್ರಸ್ಟ್ ಗೇಟ್ಗಳನ್ನು ಪರಿಶೀಲನೆ ಮಾಡಿ ದುರಸ್ತಿಯನ್ನು ಮಾಡಿ ಈ ಮೂಲಕ ರೈತರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ. ಮತ್ತೊಮ್ಮೆ ಕ್ರಸ್ಟ್ ಗೇಟ್ ದುರಸ್ತಿಗೆ ಶ್ರಮಿಸಿದ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆ ಸಲ್ಲಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.